ಸ್ನೇಹಿತರೆ, ನಮ್ಮೂರಿನ ಒಂದು ವಿಶೇಷ ಪದ್ಧತಿಯ ಬಗ್ಗೆ ನಿಮಗೆ ತಿಳಿಸೋಕೆ ಅಂತ ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ. ಏನಂದರೆ, ಪ್ರತಿ ವರ್ಷ ವಿಜಯದಶಮಿಯ ಶ್ರವಣ ನಕ್ಷತ್ರದಂದು ನಮ್ಮ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಸಾತೇನಹಳ್ಳಿ ಗ್ರಾಮದ ಶ್ರೀ ಮಾರುತಿ ಶಾಂತೇಶ ದೇವಸ್ಥಾನದಲ್ಲಿ ಮಕ್ಕಳಿಲ್ಲದ ಮಹಿಳೆಯರಿಗೆ ಶ್ರೀ ಶಾಂತೇಶ ಸ್ವಾಮಿಯ ಆಶೀರ್ವಾದದಿಂದ ಇಲ್ಲಿನ ಅರ್ಚಕ ಕುಟುಂಬದವರು 9 ದಿನಗಳ ಕಾಲ ಉಪವಾಸ ಬಿದ್ದು ಹೋಮ ಹವನಗಳನ್ನು ಮಾಡಿ ಗಿಡಮೂಲಿಕೆಗಳಿಂದ ಸಂತಾನ ಫಲದ ಔಷಧಿಯನ್ನು ತಯಾರಿಸಿ ಬಂದಂಥ ಮಹಿಳೆಯರಿಗೆ ಕೊಡಲಾಗುತ್ತದೆ. ಅಷ್ಟೇ ಅಲ್ಲದೆ ಬರಡು ಜಾನುವಾರುಗಳಿಗೂ ಸಹಿತ ಈ ಒಂದು ಸಂತಾನ ಫಲದ ಔಷಧಿಯನ್ನು ಕೊಡಲಾಗುತ್ತದೆ. ಈ ಪದ್ಧತಿ ನೂರಾರು ವರ್ಷಗಳಿಂದ ನಡೆದುಕೊಂಡು ಬರುತ್ತಿದೆ. ಈ ಒಂದು ಔಷಧಿಯನ್ನು ಅಕ್ಟೋಬರ್ 2, 2025ನೇ ಗುರುವಾರ ದಿವಸ ಕೊಡಲಾಯಿತು. ಈ ಒಂದು ಸಂತಾನ ಫಲದ ಔಷಧಿಯನ್ನು ಪಡೆಯಲು ರಾಜ್ಯದ ನಾನಾ ಭಾಗಗಳಿಂದ ಮಹಿಳೆಯರು ಇಲ್ಲಿಗೆ ಆಗಮಿಸಿದ್ದರು. ಸುಮಾರು 2,000ಕ್ಕೂ ಹೆಚ್ಚು ಮಹಿಳೆಯರು ಸಂತಾನ ಫಲದ ಔಷಧಿಯನ್ನು ಪಡೆದುಕೊಂಡರು. ಈ ಒಂದು ಪ್ರಸಾದವನ್ನು ವರ್ಷಕ್ಕೆ ಒಂದೇ ಬಾರಿ ಕೊಡಲಾಗುತ್ತದೆ. ಹಾಗಾಗಿ ಕರ್ನಾಟಕ ಅಷ್ಟೇ ಅಲ್ಲದೆ ಆಂಧ್ರ, ತಮಿಳುನಾಡು ಹೀಗೆ ಅನೇಕ ಮಹಿಳೆಯರು ಹೊರ ರಾಜ್ಯದಿಂದಲೂ ಸಹಿತ ಇಲ್ಲಿಗೆ ಬಂದಿದ್ದರು. ನಂತರ ಸಂತಾನ ಭಾಗ್ಯ ಪಡೆದ ಮಹಿಳೆಯರು ಇಲ್ಲಿ ಸಂತಾನ ಫಲದ ಔಷಧಿಯನ್ನು ತೆಗೆದುಕೊಂಡು ಮಕ್ಕಳ ಭಾಗ್ಯ ಪಡೆದುಕೊಂಡಿರುವವರು ತಮ್ಮ ಮಕ್ಕಳ ಸಹಿತ ಇಲ್ಲಿಗೆ ಬಂದು ಹರಕೆ ಪೂಜೆಗಳನ್ನು ಸಲ್ಲಿಸಿ ಹೋಗುತ್ತಾರೆ. ಹಾಗೆ ಪ್ರಸಾದ ತೆಗೆದುಕೊಂಡ ಎಷ್ಟೋ ಮಹಿಳೆಯರಿಗೆ ಅವಳಿ ಜವಳಿ ಮಕ್ಕಳು ಸಹಿತ ಜನಿಸಿರುವ ಸಾಕಷ್ಟು ಉದಾಹರಣೆಗಳು ಇಲ್ಲಿ ಸಿಗುತ್ತವೆ. ಸ್ನೇಹಿತರೆ, ಈ ಒಂದು ಸಾತೇನಹಳ್ಳಿ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಇದಷ್ಟೇ ಅಲ್ಲದೆ ಅಧಿಕ ಮಾಸ ಹಾಗೂ ಶ್ರಾವಣ ಮಾಸಗಳಲ್ಲಿ ಲಕ್ಷಾಂತರ ಭಕ್ತಾದಿಗಳು ಇಲ್ಲಿಗೆ ಬರುತ್ತಾರೆ. ಯಾಕಂದರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಭ್ರಾಂತೇಶ ಸ್ವಾಮಿ, ಬ್ಯಾಡಗಿ ತಾಲೂಕಿನ ಕದರಮಂಡಲಿಯ ಕಾಂತೇಶ ಸ್ವಾಮಿ ಹಾಗೂ ಈ ಹಿರೇಕೆರೂರು ತಾಲೂಕಿನ ಸಾತೇನಹಳ್ಳಿಯ ಶಾಂತೇಶ ಸ್ವಾಮಿ, ಹೀಗೆ ಕಾಂತೇಶ, ಭ್ರಾಂತೇಶ, ಶಾಂತೇಶ ಈ 3 ಆಂಜನೇಯ ದೇವರುಗಳನ್ನು ಒಂದೇ ದಿನ ಅಂದರೆ ಸೂರ್ಯೋದಯದಿಂದ ಸೂರ್ಯಾಸ್ತದ ಒಳಗಾಗಿ ದರ್ಶನ ಪಡೆದರೆ ಕಾಶಿ ಯಾತ್ರೆ ಮಾಡಿದಷ್ಟೇ ಪುಣ್ಯ ಫಲ ಲಭಿಸುತ್ತೆ ಅನ್ನೋದು ಇಲ್ಲಿನ ಭಕ್ತರ ನಂಬಿಕೆಯಾಗಿದೆ. ಹಾಗಾಗಿ ಲಕ್ಷಾಂತರ ಭಕ್ತಾದಿಗಳು ಇಲ್ಲಿಗೆ ಬರುತ್ತಾರೆ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.